ಗುರುಭ್ಯೋ ನಮಃ. ಆಜನ್ಮಚೀರ್ಣ ಬಹುದೋಷಿಣ ಈಶ ಜಾತು ತ್ವತ್ಪಾದನೀರಜಯುಗಂ ಹೃದಿ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ್ಯ ಚ ವೀಕ್ಷ್ಯ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಚಾರು ಚರಣ ತೋರಿ ನನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇವತ್ತಿನ ದಿನ ವೇದವ್ಯಾಸ ಋಷಿಗಳ ಬಗ್ಗೆ ಚಿಂತನವನ್ನು ಮಾಡೋಣ. ಯಥಾಮತಿಯಾಗಿ ಯಥಾಯೋಗ್ಯವಾಗಿ ಅನ್ನೋದನ್ನು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡು ಮತ್ತೆ ಪ್ರಾರಂಭ ಮಾಡೋಣ. ನಮಗೆ ಜಗನ್ನಾಥದಾಸರು ಹೇಳಿದ್ದಾರೆ, ಜಗನ್ನಾಥದಾಸರು ವೇದವ್ಯಾಸರ ಸ್ತೋತ್ರವನ್ನು ನಮಗೆ ಹರಿಕಥಾಮೃತ ಸಾರದಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ಅದನ್ನು ಚಿಂತನೆ ಮಾಡಿ ನಂತರ ವೇದವ್ಯಾಸರು ಎಲ್ಲೆಲ್ಲಿ ಇದ್ದಾರೆ, ಹೇಗೆ ಅವರ ಚಿಂತನೆಯನ್ನು ಮಾಡಬಹುದು, ಗುರುಗಳು ಹೇಳಿದ ಮುಖೇನ ನಾನು ಅದನ್ನು ನನ್ನ ಒಂದು ಅಲ್ಪಮತಿಗೆ ತೋಚಿದ್ದನ್ನು ನಿಮ್ಮೆಲ್ಲರ ಮುಂದೆ ಒಂದು ಪ್ರಸ್ತುತಪಡಿಸಬೇಕು ಅನ್ನೋದು ಒಂದು ದೊಡ್ಡ ಸಾಹಸವೇ ಸರಿ. ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ನಾರದರನ್ನು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ನಾರದರನ್ನು ಪ್ರಾರ್ಥನೆ ಮಾಡಿದ್ರೆ ವೇದವ್ಯಾಸರನ್ನು ಒಂದು ನಾರದರು ವಿಶೇಷವಾಗಿ ನಾರದರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತಿನ ದಿನ ವೇದವ್ಯಾಸ ಜಯಂತಿಯ ದಿನ ನಾರದರನ್ನು ಯಾರು ಪ್ರಾರ್ಥನೆ ಮಾಡಿ ಸ್ವಾಮಿ ವೇದವ್ಯಾಸರ ಅನುಗ್ರಹವನ್ನು ನಮಗೆ ಕೊಡಿಸಿ ಅಂತ ಕೇಳಿದ್ರೆ, ನಾರದರು ತ್ರಿಲೋಕ ಸಂಚಾರಿಗಳು. ಇವತ್ತು ವೇದವ್ಯಾಸರ ಮುಂದೆ, ಸಾಕ್ಷಾತ್ ವೇದವ್ಯಾಸರ ಮುಂದೆ ಕುಳಿತು ಪ್ರಾರ್ಥನೆ ಮಾಡುವಂತಹ ಯೋಗ ನಾರದರಿಗೆ ಇದೆ. ದೊಡ್ಡ ಬದರಿಯಲ್ಲಿ ಶ್ರೀಮದಾಚಾರ್ಯರು ವೇದವ್ಯಾಸರ ಪಾದದ ಬಳಿ ಕುಳಿತಿದ್ದಾರೆ. ಅಂತಹ ವೇದವ್ಯಾಸರು ಮತ್ತು ಶ್ರೀಮದಾಚಾರ್ಯರನ್ನು ಪ್ರಾರ್ಥನೆ ಮಾಡುವಂತಹ ನಾರದರನ್ನು ಇವತ್ತು ನಾವು ಪ್ರಾರ್ಥನೆ ಮಾಡಿ ಮುಂದುವರಿಯೋಣ. ನರನಾಮ್ನೋ ಹರೇ ಜ್ಞಾನಂ ನಾರಮಿತ್ಯುಚ್ಯತೆ ಬುಧೈಃ ತದ್ದಾತೃತ್ವಾತ್ ನಾರದಾಖ್ಯಂ ಗುರುವರ್ಯಮಹಂ ಭಜೆ. ಎಂತಹ ವಿಶೇಷ ಅಂದರೆ ಇವತ್ತು ನಾರದರ ಈ ಸ್ತೋತ್ರ ಪ್ರತಿನಿತ್ಯ ಹೇಳ್ತೇವೆ, ಆದರೆ ಇದು ಬ್ರಹ್ಮವೈವರ್ತ ಅನ್ನೋದರಲ್ಲಿ ವೇದವ್ಯಾಸ ದೇವರೇ ನಾರದರ ಬಗ್ಗೆ ಹೇಳುವಂತಹ ಶ್ಲೋಕ ಇದು. ಅಂದರೆ ಗುರು ಶಿಷ್ಯರಲ್ಲಿ ಪರಮಾತ್ಮನ ಗುರುರೂಪದಲ್ಲಿ ಶಿಷ್ಯ ರೂಪದಲ್ಲಿ ಎಷ್ಟು ಸಾಂಗತ್ಯ ಇದೆ. ಪರಮ ಪ್ರಿಯರು ನಾರದರು ವೇದವ್ಯಾಸರಿಗೆ. ಆದರೆ ಅಂತಹ ನಾರದರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಅವರೇ ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಈಗ ಜಗನ್ನಾಥದಾಸರು ನಮಗೆ ಹೇಳ್ತಾರೆ, ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಜಗನ್ನಾಥದಾಸರು ಹೇಳ್ತಾರೆ, ವೇದವನ್ನೇ ಪೀಠವನ್ನಾಗಿ ಉಳ್ಳಂತಹ ವೇದವ್ಯಾಸರೇ ವಿರಿಂಚಿ ಅಂದರೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಮುಂತಾದವರಿಗೆ ವಿಜ್ಞಾನದಾಯಕ, ವಿಶೇಷವಾದಂತಹ ಅಪರೋಕ್ಷ ಜಾತಾಪರೋಕ್ಷಿಗಳು ಅವರೆಲ್ಲ. ಆದರೆ ಅಂಥವರಿಗೂ ವಿಶೇಷವಾದಂತಹ ಜ್ಞಾನವನ್ನು ಕೊಟ್ಟಂತಹ ವೇದವ್ಯಾಸರೇ. ಮೋದ ಚಿನ್ಮಯ ಗಾತ್ರ, ಮೋದ ಅಂದರೆ ಆನಂದ, ಮತ್ತು ಚಿನ್ಮಯ ಅಂದರೆ ಜ್ಞಾನ. ಆನಂದ ಮತ್ತು ಜ್ಞಾನವೇ ಶರೀರವಾಗಿ ಉಳ್ಳಂತಹ ವೇದವ್ಯಾಸ ದೇವರೇ. ವೇದವ್ಯಾಸರನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ, ಆನಂದ ಮತ್ತು ಜ್ಞಾನವೇ ಶರೀರ, ಜ್ಞಾನ ಮರೀಚಿಮಾನಿ ಅಂತ ಹೇಳ್ತಾರೆ. ಸೂರ್ಯದೇವರು ಬೆಳಕಿನ ಕಿರಣವನ್ನು ಹೊರಗಿನಿಂದ ಕೊಟ್ಟರೆ, ವೇದವ್ಯಾಸರು ಜ್ಞಾನಾನಂದಗಳನ್ನೇ ಕಿರಣವನ್ನಾಗಿ ಅವರು ಪ್ರತಿನಿತ್ಯ ನಾವು ಹೇಳ್ತೇವೆ, ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ಸ್ವಾಮಿ ನಮ್ಮನ್ನು ಕೈ ಹಿಡಿರಿ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡಿದ್ವಿ. ಋಷಿಗಳ ಅಂತರ್ಯಾಮಿಯಾಗಿಯೂ ವೇದವ್ಯಾಸರನ್ನು ಪ್ರಾರ್ಥನೆ ಮಾಡಿದ್ವಿ. ಇವತ್ತಿನ ದಿನ ವಿಶೇಷ ಪರ್ವಕಾಲ, ವೇದವ್ಯಾಸರು ಪ್ರಾದುರ್ಭಾವವಾದಂತಹ ದಿವಸ. ಇವತ್ತಿನ ದಿನ ನಮ್ಮ
ಈಗ ನಾವು ಪ್ರತಿದಿನ ಟೆಸ್ಟು ಮತ್ತು ಏನೇನೋ ಒಂದು ಪ್ರಶ್ನೆಗಳು ಕೇಳ್ತಾರೆ ಟೀಚರು, ಎಲ್ಲ ಮಾಡ್ತೀವಿ. ಆದರೆ ಎಕ್ಸಾಮಲ್ಲಿ 3 ಗಂಟೆ ಅವಕಾಶ ಇರುತ್ತೆ. ಅಲ್ಲಿ ನಿನ್ನ ಸರ್ವಸ್ವವನ್ನು ನೀನು ಅಲ್ಲಿ ಬರೆದರೆ ನಿನ್ನ ಜೀವನದಲ್ಲಿ ಆ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಒಳ್ಳೆಯ ಹೇಗೆ ಬರುತ್ತೋ ಹಾಗೆ ದೊಡ್ಡ ದೊಡ್ಡ ಪರ್ವಕಾಲಗಳಲ್ಲಿ ಇಷ್ಟು ದಿನ ನಾವು ಮಾಡ್ತಾ ಬಂದಿದ್ದ ಎಲ್ಲ ಚಿಂತನೆಯನ್ನು ಮನಪೂರ್ವಕವಾಗಿ ಗುರುಗಳ ಅಂತರ್ಯಾಮಿಯಾಗಿ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ ಆದಾನಾದಿ ಕಾರಣ, ಎಲ್ಲದಕ್ಕೂ ಜ್ಞಾನವೇ ಕಾರಣ. ಅಜ್ಞಾನದಿಂದಲೇ ನಮಗೆ ಈ ಸಂಸಾರ ಬಂದಿರೋದು. ಹಾಗಾಗಿ ಈ ಅಜ್ಞಾನಕ್ಕೆ ಕೊನೆ ಆದಾಗಲೇ, ಅಜ್ಞಾನಕ್ಕೆ ಕೊನೆ ಅಂದರೆ ಜ್ಞಾನ ಬರಬೇಕು, ಅಜ್ಞಾನ ಹೋಗಬೇಕು. ಎರಡನ್ನೂ ವೇದವ್ಯಾಸರು ನಮಗೆ ಕೊಡ್ತಾರೆ. ಮೊದಲು ಅಜ್ಞಾನದ ನಿವಾರಣೆ, ಆ ಅಜ್ಞಾನದ ನಿವಾರಣೆ ಆದ ಮೇಲೇನೆ ಜ್ಞಾನ ಅನ್ನೋದು ನಮಗೆ ಬರೋದು. ಯಥಾರ್ಥ ಜ್ಞಾನ, ಕೇವಲ ಸಾಮಾನ್ಯ ಜ್ಞಾನ ಅಲ್ಲ, ಯಥಾರ್ಥ ಜ್ಞಾನವನ್ನು ಕೊಡುವಂತಹ ಗುರುಗಳನ್ನು ವೇದವ್ಯಾಸರೇ ನಮಗೆ ಒದಗಿಸಿಕೊಡ್ತಾರೆ. ಅವರಿಂದ ನಮಗೆ ಅಜ್ಞಾನದ ನಿವಾರಣೆಯಾಗಿ ಯಥಾರ್ಥ ಜ್ಞಾನವು ನಮಗೆ ಬರುತ್ತೆ. ಇದಕ್ಕೆ ಮೂಲ ಕಾರಣ ವೇದವ್ಯಾಸರೇ. ನಿಂತ ಬಾದರಾಯಣ ಪಾಹಿ ಸತ್ರಾಣ, ಬದರಿ ವೃಕ್ಷದ ಕೆಳಗೆ ಕುಳಿತಿರ್ತಕ್ಕಂಥ ಆ ಒಂದು ವೇದವ್ಯಾಸರೇ ನೀವು ಸತ್ರಾಣ, ನಮಗೆ ತ್ರಾಣವೇ ಇಲ್ಲದೇ ಇರೋರು, ಆದರೆ ನೀವು ಜ್ಞಾನಾನಂದಗಳೇ ಸ್ವರೂಪವಾಗಿ ಉಳ್ಳಂತಹ ಸ್ವತಂತ್ರನಾದ ಭಗವಂತನೇ ವೇದವ್ಯಾಸನಾಗಿ ಬಂದಿದ್ದಾನೆ ಅಂದ ಮೇಲೆ ನಾವು ವೇದವ್ಯಾಸರನ್ನ ನೋಡಿ, ಅವರನ್ನ ಕೃಷ್ಣನನ್ನ ರಾಮನನ್ನ ಒಂದು ರೀತಿಯಲ್ಲಿ ಏಕವಚನದಲ್ಲಿ ಹೇಳ್ತೇವೆ, ಆದರೆ ಅವರನ್ನ ಬಹುವಚನದಲ್ಲಿ ಹೇಳ್ತೇವೆ. ಜ್ಞಾನ ಅನ್ನೋದಿದೆಯಲ್ಲ, ಅದಕ್ಕೆ ಅತ್ಯಂತವಾದಂತಹ ಎತ್ತರವಾದ ಸ್ಥಾನವಿದೆ. ಈಗ ವೇದವ್ಯಾಸರನ್ನ ಪುರಾಣಗಳಲ್ಲಿ ಹೇಗೆ ಹೇಳಿದ್ದಾರೆ, ಸಮಸ್ತ ಪುರಾಣಗಳಲ್ಲಿ ವೇದವ್ಯಾಸರ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಒಂದು 10-9 ಚಿಂತನೆಯನ್ನ ಹೇಳಿ ವೇದವ್ಯಾಸರಿಗೆ ನಮಸ್ಕಾರ ಮಾಡೋಣ. ವೇದವ್ಯಾಸರು ಎಲ್ಲಿದ್ದಾರೆ? ಈಗ ಹೊರಗಿನಿಂದ ನಾವು ಕೇಳಬೇಕಾದ್ರೆ ದೊಡ್ಡ ಬದರಿಯಲ್ಲಿ ಶ್ರೀಮದಾಚಾರ್ಯರು ವೇದವ್ಯಾಸರು ಇಬ್ಬರು ಅಂದರೆ ಗುರು ಶಿಷ್ಯರು ಜೊತೆಗೂಡಿ ಇರುವಂತಹ ರೂಪವನ್ನ ನೆನೆದು ನಾವು ನಮಸ್ಕಾರ ಮಾಡಬೇಕು. ಇಲ್ಲಪ್ಪ ಇವತ್ತು ವೇದವ್ಯಾಸ ಜಯಂತಿ, ವೇದವ್ಯಾಸರಿಗೆ ಮಾತ್ರ ಅಂದರೆ ಅವನು ಸಕುಟುಂಬ ಸಪರಿವಾರ ಸಮೇತನಾಗಿಯೇ ಭಗವಂತ ನಮಸ್ಕಾರಗಳನ್ನು ತೆಗೆದುಕೊಂಡು ಅನುಗ್ರಹ ಮಾಡೋದು. ಆದ್ದರಿಂದ ನಾವು ಅಲ್ಲಿ ಗುರುಗಳು ಮತ್ತೆ ಶಿಷ್ಯರು ಕೂಡಿರ್ತಕ್ಕಂಥ ಸಮಸ್ತ ಋಷಿ ಮುನಿಗಳು ಕೂತಿದ್ದಾರೆ. ಶ್ರೀಮದಾಚಾರ್ಯರಿಗೂ ಸುಮಧ್ವ ವಿಜಯದಲ್ಲಿ ಇದೆಲ್ಲವೂ ಬರುತ್ತೆ. ನಾವು ಅದೆಲ್ಲ ಚಿಂತನೆ ಮಾಡಿದಾಗ ಆ ಒಂದು ಅದರಲ್ಲೂ ಸಪ್ತಮ ಸರ್ಗದಲ್ಲಿ ಆ ವೇದವ್ಯಾಸರನ್ನ ಚಿಂತನೆ ಮಾಡಿಕೊಂಡು ಆಚಾರ್ಯರು ದೊಡ್ಡ ಬದರಿಗೆ ಬರೋದನ್ನ ಆ ವರ್ಣನಾತೀತ ನಮಗೆ ಅಂಥ ಮನಸ್ಸು ದ್ರವಿಸಿ ಬಿಡತ್ತೆ. ಅದನ್ನ ಕೇಳಿದಾಗ ಆ ಜ್ಞಾನವೇ ಕಿರಣವಾಗಿ ಉಳ್ಳಂತಹವರನ್ನ ಮೊದಲ ಒಂದು ಚಿಂತನೆ ಹೇಗೆ ನಮಸ್ಕಾರ ಮಾಡಬೇಕು ಅಂದರೆ, ವೇದವ್ಯಾಸರು ಜ್ಞಾನ ಮುದ್ರೆಯನ್ನ ನಮಗೆ, ವೇದವ್ಯಾಸರ ಚಿಂತನೆ ನಮಗೆ ಬರುತ್ತೆ. ನಾವೆಲ್ಲ ಕಡೆ ಚಿತ್ರಪಟದಲ್ಲಿ ನೋಡಿದ್ದೇವೆ. ಜ್ಞಾನ ಮುದ್ರೆ ಮತ್ತು ಅಭಯ ಮುದ್ರೆಯನ್ನ ಹಿಡಿದಿದ್ದಾರೆ. ಜ್ಞಾನ ಮುದ್ರೆಯನ್ನ ಹಿಡಿಯುವ ಮೂಲಕ ಅವರು ನಮಗೆ ಸಜ್ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ಪಾರಮ್ಯ ಜ್ಞಾನದ ಸಂಪಾದನೆಯಲ್ಲಿ ಸದಾ ನೀನು ತೊಡಗು. ಈಗ ಒಂದು ಮೊಬೈಲಲ್ಲಿ ನಾವು ಹೇಳ್ಬೇಕು ಅಂದರೆ ಅಲಾರಾಮ್ ಇಟ್ಕೋತೀವಿ, ಅಲಾರಾಮ್ ಹೊಡಿತಾನೆ ಇರುತ್ತೆ, ನಾವು ಆಫ್ ಮಾಡುವವರೆಗೂ ಹೊಡಿತಾನೆ ಇರುತ್ತೆ. ಅಂದರೆ ಆ ರೀತಿ ವೇದವ್ಯಾಸರನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಸಕಾಲಕ್ಕೆ ಅಲಾರಾಮ್ ಬಂದಂತೆ ತತ್ವಾಭಿಮಾನಿ ದೇವತೆಗಳು ನಿಜವಾದ ಅಲಾರಾಮು ಅವರು ನಮಗೆ ಕೊಡ್ತಾರೆ ಚಿಂತನೆಯನ್ನು. ಅವರಲ್ಲಿ ನಿಂತು ಮುಖ್ಯಪ್ರಾಣ, ಅವರಲ್ಲಿ ನಿಂತು ಪರಮಾತ್ಮನೇ ಕೊಡೋದು. ಹಾಗಾಗಿ ವೇದವ್ಯಾಸರನ್ನ, ಜ್ಞಾನ ಮುದ್ರೆಯನ್ನು ಹಿಡಿದಿರ್ತಕ್ಕಂಥ ವೇದವ್ಯಾಸರನ್ನ ನಾವು ಆ ಜ್ಞಾನ ಮುದ್ರೆ ಹಿಡಿದಂತಹ ವೇದವ್ಯಾಸರಿಗೆ ಪ್ರಪ್ರಥಮ ಒಂದು ನಮಸ್ಕಾರ ಮಾಡಿ, ಸ್ವಾಮಿ ಜ್ಞಾನದ ಒಂದು ಪಾರಮ್ಯ ಜ್ಞಾನದ ಸಂಪಾದನೆಯಲ್ಲಿ ನೀವು ತೊಡಗಬೇಕು ಅಂತ ನೀವು ನಮಗೆ ಸೂಚನೆ ಕೊಟ್ಟಿದ್ದೀರಾ. ಅಂತಹ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸಿ ಗುರುಗಳ ಸಮೇತ, ಗುರುಗಳು ನಮ್ಮನ್ನು ಕರೆದುಕೊಂಡು ಹೋಗಬೇಕು, ಅಂತಹ ಗುರುಗಳನ್ನು ದಯಪಾಲಿಸಿ ಅಂತ ಹೇಳಿ ಪ್ರಪ್ರಥಮವಾಗಿ ನಮಸ್ಕಾರ ಮಾಡೋಣ. ಎರಡನೇ ನಮಸ್ಕಾರ, ಅಭಯ ಮುದ್ರೆಯನ್ನು ಹಿಡಿದಿದ್ದಾರೆ ವೇದವ್ಯಾಸರು. ಆ ಅಭಯ ಮುದ್ರೆಯನ್ನು ಹಿಡಿದಿದ್ದಾರೆ. ಅದು ಏನು ಅಭಯ ಮುದ್ರೆ ನಮಗೆ ಏನು ಹೇಳ್ತಾ ಇದೆ ಅದನ್ನು ನೋಡಿದ ತಕ್ಷಣ ಏನೋ ಅಭಯ ಮುದ್ರೆ ಅದು ನಮಗೆ ಮನಸ್ಸಿಗೆ ಒಳಗಿಂದ ಕೊಟ್ಟರೆ ಉಂಟು, ಇಲ್ದಿರಿಲ್ಲ. ಆದರೆ ಅಭಯ ಮುದ್ರೆ ಏನು ಹೇಳ್ತಿದೆ ಅಂದರೆ, ನೀವು ಜ್ಞಾನ ಸಂಪಾದನೆಯಲ್ಲಿ
ಪ್ರಾರಂಭ ಮಾಡಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಾವು ನಿಮಗೆ ಅಭಯಪ್ರದರಾಗಿ ಸರ್ವದಾ 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 ನಾವು ಇದ್ದೇವೆ. ಎಲ್ಲಿ? ಪರಂಪರೆಯಿಂದ ಇದ್ದೇನೆ ಅಂತ ವೇದವ್ಯಾಸರು ನಮಗೆ ಹೇಳ್ತಿದ್ದಾರೆ, ಸಾತ್ವಿಕರಿಗೆ ಸಂದೇಶ ಕೊಡ್ತಿದ್ದಾರೆ. ಅಂತಹ ಅಭಯ ಮುದ್ರೆಯನ್ನು ಹೊಂದಿರತಕ್ಕಂಥ ವೇದವ್ಯಾಸರೇ ನಿಮಗೆ ನಮಸ್ಕಾರಗಳು. ಇನ್ನೊಂದು ಮೂರನೇದು, ಅಲ್ಪಾಯುಷ್ಯದ ಅಲ್ಪ ಬುದ್ಧಿಯುಳ್ಳಂತಹ ಮಂದಮತಿಗಳಾದಂತಹ ಮನುಷ್ಯರ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಅನಂತ ವೇದರಾಶಿಗಳಿಂದ, ಗೌತಮರ ಶಾಪದಿಂದ ವೇದಗಳು ನಷ್ಟವಾಗಿ ಹೋಗಿತ್ತು. ಬ್ರಾಹ್ಮಣರಲ್ಲಿ ಶ್ರುತಿ ಸ್ಮೃತಿ ಎಲ್ಲವೂ ಹೊರಟು ಹೋಗಿತ್ತು. ವೇದವ್ಯಾಸರು ಪ್ರಾದುರ್ಭಾವ ಆದ ಮೇಲೆ ವೇದದ ಜಯಂತಿಯೂ ಹೌದು, ವೇದವ್ಯಾಸರ ಜಯಂತಿಯೂ ಹೌದು ಇವತ್ತು. ಹಾಗೆ ಅನಂತ ವೇದರಾಶಿಯಿಂದ ಕೆಲವು ಭಾಗಗಳನ್ನಷ್ಟೇ ಆರಿಸಿ ಸಂಗ್ರಹಿಸಿ ವಿಭಜಿಸಿರ್ತಕ್ಕಂಥ ವೇದವ್ಯಾಸರೇ ನಿಮಗೆ ನಮ್ಮ ಅನಂತ ನಮಸ್ಕಾರಗಳು. ಒಂದು ನಾಲ್ಕನೇದು, ವೇದಾರ್ಥ ನಿರ್ಣಯಕಗಳಾಗಿ ವೇದ ಬಂತು, ಆದರೆ ಅದಕ್ಕೆ ನಿರ್ಣಯ, ಆ ಒಂದು ಅರ್ಥ ತಿಳಿಬೇಕಲ್ಲ, ಅದಕ್ಕೂ ಮಂದಮತಿಗಳು ಅಂತ ಹೇಳಿ ವೇದಾರ್ಥ ನಿರ್ಣಯಕಗಳಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿರ್ತಕ್ಕಂಥ ವೇದವ್ಯಾಸರೇ ನಿಮಗೆ ಅನಂತ ನಮಸ್ಕಾರಗಳು. ವೇದದ ಶಬ್ದಗಳಿಗೆ ನಿರ್ವಚನವನ್ನ ಮಾಡುವ ವಿಧಾನವನ್ನ ತಿಳಿಸಿಕೊಟ್ಟಂತ ನಿರುಕ್ತ. ಇದು ನಮಗೆ ಗೊತ್ತಿಲ್ಲ ರೀ, ಇದು ಯಾವುದು ಗೊತ್ತಿಲ್ಲ, ಆದರೆ ಇಂಥದನ್ನ ನಾವು ಉಪಕಾರ, ಋಷಿ ಮುನಿಗಳು ಇದರ ಉಪಕಾರವನ್ನು ಪಡೆದಿದ್ದಾರೆ, ನಾವು ಋಷಿ ಮುನಿಗಳಿಂದ ಉಪಕಾರ ಪಡಿತಾ ಇದ್ದೀವಿ. ಆದರೆ ನಾವು ಹೇಳ್ತೇವೆ ಅನಂತ ವೇದಗಳು ಇತ್ತು, ಆದರೆ ಅದನ್ನು ವಿಭಜನೆ ಮಾಡಿ ನಮಗೆ ಕೊಟ್ಟಂತಹ ಆ ವೇದದ ಶಬ್ದಗಳಿಗೆ ನಿರ್ವಚನ ಮಾಡುವ ವಿಧಾನವನ್ನು ತಿಳಿಸಿಕೊಡಲು ನಿರುಕ್ತ ಅನ್ನುವುದನ್ನು ನಿರ್ಮಿಸಿರ್ತಕ್ಕಂತಹ ವೇದವ್ಯಾಸರೇ ನಿಮಗೆ ಅನಂತ ನಮನಗಳು. ವೇದದ ಸೂಕ್ತಗಳ ಋಷಿಯನ್ನ ನಿರ್ಧಾರ ಮಾಡಬೇಕಾದ್ರೆ ಸ್ವಾಧ್ಯಾಯ ಅನ್ನುವ ಒಂದು ಗ್ರಂಥವನ್ನು ರಚಿಸಿರ್ತಕ್ಕಂಥ ವೇದವ್ಯಾಸರೇ ನಿಮಗೆ ನಮ್ಮ ಅನಂತ ನಮಸ್ಕಾರಗಳು, ಅನಂತ ಜನ್ಮದ ಅನಂತ ನಮಸ್ಕಾರಗಳು. ಯಾಕೆಂದ್ರೆ ನಮಗೆ ಹಿಂದೆ ಎಷ್ಟು ಜನ್ಮ ಆಗಿ ಹೋಗಿದೆಯೋ ಗೊತ್ತಿಲ್ಲ, ಮುಂದೆ ಎಷ್ಟು ಜನ್ಮ ಬರೋದಿದೆಯೋ ಗೊತ್ತಿಲ್ಲ. ಇವತ್ತಿನ ಜನ್ಮ, ಇವತ್ತು ಮನುಷ್ಯ ಜನ್ಮ ಬಂದಿದೆ. ಪ್ರಾರ್ಥನೆ ಮಾಡೋದಕ್ಕೆ ದೇವತೆಗಳು ಒಳಗಿನಿಂದ ನಿಂತು ಪ್ರೇರಣೆ ಮಾಡಿ ಕುಳಿಸಿದ್ದಾರೆ. ಆದ್ದರಿಂದ ಅನಂತ ನಮಸ್ಕಾರಗಳನ್ನು ಅರ್ಪಿಸಿ ಬಿಡೋಣ. ಇನ್ನು ಏಳನೆಯ ಒಂದು ಇದು, ಕರ್ಮದ ಪ್ರಪಂಚದಲ್ಲಿ ನಾವು ಕರ್ತವ್ಯ ಮೂಢರಾಗಿ ತೊಳಲಾಗಿರ್ತಕ್ಕಂಥ ನಮ್ಮಂತಹ ಎಲ್ಲ ಪಾಮರರಿಗೂ ಶ್ರೇಯಸ್ಸಾಗಬೇಕು ಅಂತ ಹೇಳಿ ವೇದ ಪ್ರತಿಪಾದ್ಯ ತತ್ವಗಳನ್ನು ದೃಷ್ಟಾಂತಪೂರ್ವಕವಾಗಿ ಮತ್ತೆ ಮತ್ತೆ ಕೇಳಿಸಿಕೊಳ್ಳಬೇಕು. ವೇದ ಪ್ರತಿಪಾದ್ಯವಾದಂತಹ ತತ್ವಗಳನ್ನೇ ದೃಷ್ಟಾಂತಪೂರ್ವಕವಾಗಿ ಸಮರ್ಥನೆ ಮಾಡಿದ್ದಾರೆ ಮಹಾಭಾರತದಲ್ಲಿ. ಅಂತಹ ಮಹಾಭಾರತವನ್ನು ನಿರ್ಮಿಸಿರ್ತಕ್ಕಂಥ ಆ ಒಂದು ಕರ್ತೃಗಳೇ ನಿಮಗೆ ವೇದವ್ಯಾಸರೇ ನಿಮಗೆ ನಮ್ಮ ಅನಂತ ನಮಸ್ಕಾರಗಳು. ಅದರಿಂದ ನಾವು ಉಪಕೃತರಾಗಿದ್ದೇವೆ. ಹಾಗೆ ಎಂಟನೇದು, ಬ್ರಹ್ಮಸೂತ್ರಗಳ ಅರ್ಥ ನಿರ್ಣಯ, ಮಹಾಭಾರತದ ವಿನಿರ್ಣಯ, ವೇದಾರ್ಥ ಸಂಗ್ರಹ, ಗಾಯತ್ರಿ ಭಾಷ್ಯ, ಪುರಾಣಗಳು ಎಲ್ಲದರ ಸಾರ ಸರ್ವಸ್ವ ಅಂತ ಹೇಳಿ ಭಾಗವತದಲ್ಲಿ ನಾವು ಇದನ್ನ ಕೇಳ್ತೇವೆ. ಭಾಗವತ ವೇದಾರ್ಥ ಪರಿಬೃಹ್ಮಿತ ಅಂತ ಮೊದಲಿಗೆ ಹೇಳ್ತಾರೆ. ಈ ಭಾಗವತ ಅಂದ್ರೆ ಏನು ಅಂತ 5 ಮುಖದಲ್ಲಿ ಹೇಳ್ತಾರೆ. ಅಂತಹ ಪಂಚಮುಖದ ವೈಶಿಷ್ಟ್ಯವನ್ನ ಹೊಂದಿರತಕ್ಕಂಥ ಶ್ರೀಮದ್ ಭಾಗವತವನ್ನ ರಚನೆ ಮಾಡಿ, ಅದು ನಾರದರ ಪ್ರಾರ್ಥನೆಯಂತೆ ರಚನೆ ಮಾಡಿ ಎಲ್ಲ ಸಜ್ಜನ ಸಾರಸ್ವತ ಪ್ರಪಂಚಕ್ಕೆ ಅದನ್ನ ಕೊಡುಗೆಯನ್ನಾಗಿ ದಯಪಾಲಿಸಿರುವಂತಹ ವೇದವ್ಯಾಸರೇ ನಿಮಗೆ ನಮ್ಮ ಅನಂತ ನಮಸ್ಕಾರಗಳು. ಇನ್ನು 9ನೇದು, ವೇದಾರ್ಥಕ್ಕೆ ಪೋಷಕವಾಗುವಂತಹ ಪುರಾಣಾದಿಗಳನ್ನು ರಚಿಸಿದ ಮೇಲೂ ಎಷ್ಟು 18 ಪುರಾಣಗಳು, 18 ಪುರಾಣಗಳನ್ನು ನಾವು ಕೇವಲ ಒಂದೊಂದು ಪುರಾಣದ ಹೆಸರನ್ನು ಹೇಳಿ ನಾವು ನಮಸ್ಕಾರ ಮಾಡಬೇಕಿವತ್ತು. ನಾವು ಸಾರಾಸಗಟಾಗಿ ಆ ಒಂದು ಭಗವದ್ಗೀತಾ ಭಾಗವತ ಅನ್ನೋದನ್ನು ಮಾತ್ರ ಹೇಳಿದ್ವಿ. ಆದರೆ ಆ ಭಗವದ್ಗೀತಾ ಇರ್ಬೋದು, ವೇದವ್ಯಾಸರು ಅವತ್ತು ರಚನೆ ಮಾಡಿ ಕೊಟ್ಟದ್ದಕ್ಕೆ ಇವತ್ತು ದಾಖಲಾಗಿದೆ, ನಮ್ಮವರೆಗೂ ತಂದಿದೆ ಅಂದರೆ ಅದಕ್ಕೆ ವೇದವ್ಯಾಸರು ಆ ಒಂದು ಗಣಪತಿಯನ್ನ ಕೂಡಿಸಿ ವಿಘ್ನ ವಿನಾಯಕನಾದ ಗಣೇಶನಿಂದ ಬರೆಸಿದ್ದಾರೆ. ಅಂದರೆ ಎಲ್ಲ ಸಕಲ ವಿದ್ಯೆಗಳಿಗೆ ಯಾವ ವಿಘ್ನವೂ ನಿಮಗೆ ಬರೋದಿಲ್ಲ, ವಿಘ್ನೇಶ್ವರ ಇದನ್ನ ಬರೆದಿದ್ದಾನೆ ಅಂತ ತಿಳಿದು ಇದನ್ನು ಓದುವ ಒಂದು ಹವ್ಯಾಸ ನಾವು ಬೆಳೆಸಿಕೊಂಡರೆ ಆಗ ನಮಗೆ ಯಾವ ವಿಘ್ನವನ್ನು ವಿಘ್ನೇಶ್ವರ ತಂದು ಕೊಡೋದಿಲ್ಲ. ಹೀಗೆ ಎಲ್ಲ ವೇದಾರ್ಥಕ್ಕೆ ಪೋಷಕವಾಗುವಂತೆ ಎಲ್ಲ ಪುರಾಣಾದಿಗಳನ್ನು ರಚಿಸಿದ ಮೇಲೇನೂ ಇಷ್ಟೆಲ್ಲ ಅನುಗ್ರಹ ಮಾಡಿದರೆ, ಆದರೂ
ತೃಪ್ತರಾಗದೆ ಸಮಗ್ರ ವೇದದ ಒಟ್ಟು ತಾತ್ಪರ್ಯವನ್ನ, ಇದನ್ನ ಮತ್ತೆ ಮತ್ತೆ ನಾವು ಮನನ ಮಾಡಬೇಕು. ಸಮಗ್ರ ವೇದದ ಒಟ್ಟು ತಾತ್ಪರ್ಯವನ್ನ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಿ ನಮ್ಮ ಮುಂದೆ ಶ್ರುತಿಗೀತ ಅನ್ನುವಂತಹ ಇದರಲ್ಲಿ ಇಟ್ಟಿರ್ತಕ್ಕಂತಹ ವೇದವ್ಯಾಸರೇ. ಯಾಕೆಂದ್ರೆ ಇನ್ನು ಇದಕ್ಕಿಂತ ಹೆಚ್ಚು ಇನ್ನೇನು ನಮಗೆ ನಮ್ಮಂಥ ಪಾಮರರಿಗೆ ಏನು ಗೊತ್ತು? ಇಂತಹ ಶ್ರುತಿಗೀತವನ್ನು ನಮಗೆ ತಂದುಕೊಟ್ಟೆ. ಅನಂತ ವೇದಗಳು, ಶ್ರುತಿಗೀತ ಅಂದರೆ ಸುಮ್ಮನೆ ತಿಳಿಬಾರ್ದು. ಅದು ಸಮಗ್ರ ವೇದದ ಒಟ್ಟು ತಾತ್ಪರ್ಯವನ್ನ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಿ ಅದನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಶ್ರುತಿಗೀತ. ಇಂತಹ ಶ್ರುತಿಗೀತವನ್ನ ನಿರ್ಮಿಸಿರ್ತಕ್ಕಂತಹ ವೇದವ್ಯಾಸರೇ ನಾವು ನಿಮ್ಮಲ್ಲಿ ಬೇಡುವುದಿಷ್ಟೇ. ಯಾಕೆಂದ್ರೆ ನೀನು ಈಶ, ನಾನು ದಾಸ ಅಂದ ಮೇಲೆ ನಾನೇನಾದರೂ ಬೇಡಿದರೆ ದಾಸ ಆಗೋದು, ನೀವೇನಾದರೂ ಕೊಟ್ಟರೆ ಈಶ ಆಗೋದು. ಈಶ ದಾಸ ಪ್ರಾಯೋಗಿಕವಾಗಿ ಪ್ರೂವ್ ಆಗ್ಬೇಕಲ್ಲ. ಪ್ರಾಯೋಗಿಕವಾಗಿ ನಾವು ಪ್ರಮೇಯಗಳನ್ನು ಹೇಳ್ಬೋದು, ಆದರೆ ಪ್ರಾಯೋಗಿಕವಾಗಿ ರಾಜ ಮತ್ತೆ ಪ್ರಜೆ ಅಂದಾಗ ರಾಜನ ಮುಂದೆ ಪ್ರಜೆ ತಲೆಬಾಗಿ ಮನೆಬಾಗಿದಾಗಲೇ ಅವನು ಪ್ರಜೆ ಆಗೋದು. ರಾಜ ಅವನಿಗೆ ಅನುಗ್ರಹ ಮಾಡಿ ಅವನಿಗೆ ಒಂದು ಏನು ಉಡುಗೊರೆಯನ್ನು ಕೊಟ್ಟಾಗಲೇ ಅವನು ರಾಜನಾಗೋದು. ಅಂದ ಮೇಲೆ ಇವತ್ತು ಪ್ರಾಯೋಗಿಕವಾಗಿ ನಾವು ಸ್ವಾಮಿ ನೀವು ಈಶ, ನಾವು ದಾಸ ಬೇಡುವುದು ನಮ್ಮ ಹಕ್ಕು. ಭಗವಂತನಲ್ಲಿ ಕಾಡಿದರೆ ಎನ್ನೊಡೆಯನ ಕಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. 365 ದಿನಗಳು ನಾವು ನಮಗಾಗಿ, ನಮ್ಮವರಿಗಾಗಿ, ಲೌಕಿಕಕ್ಕಾಗಿ ಬೇಡ್ತಾ ಇದ್ದೇವೆ. ಆದರೆ ಇವತ್ತು ಒಂದು ದಿನ ಸ್ವಾಮಿ, ಇವತ್ತು ಒಂದು ದಿನ ನಾನು ಒಬ್ಬ ಸ್ವತಂತ್ರ ಜೀವಿಯಾಗಿ, ಸಾಧಕ ಜೀವಿಯಾಗಿ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಬೇಡ್ತಾ ಇದ್ದೇನೆ. ಒಂದು ದಿನ ಒಮ್ಮೆಯಾದರೂ ವೇದವ್ಯಾಸರಲ್ಲಿ ಪ್ರಾಮಾಣಿಕವಾಗಿ ಬೇಡೋಣ. ಏನಂತೆ ಬೇಡೋಣ ಅಂದರೆ, ನೀವು ಬರೆದಂತಹ ಎಲ್ಲ ಗ್ರಂಥಗಳು ಅದಕ್ಕೆ ಸಮ್ಮತವಾಗುವಂತೆ, ನೀವು ಬರೆದ ಎಲ್ಲ ಗ್ರಂಥಗಳಿಗೂ ನಿಮಗೆ ಸಮ್ಮತವಾಗುವಂತೆ ಭಾಷ್ಯವನ್ನ ರಚನೆ ಮಾಡಿರ್ತಕ್ಕಂಥ ಶ್ರೀಮದ್ ಆನಂದ ತೀರ್ಥರ ಪಾದ ಕಮಲಗಳಲ್ಲಿ ಮತ್ತು ಅವರ ಅನುಯಾಯಿಗಳಲ್ಲಿಯೂ ಸಹ ನಮಗೆ ಆಶ್ರಯತ್ವವನ್ನು ಕರುಣಿಸಿರಿ. ಜನ್ಮಗಳಲ್ಲಿ ಅವರ ಆಶ್ರಯತ್ವವನ್ನು ನಮಗೆ ಕರುಣಿಸಿರಿ ಹಾಗೂ ನಮ್ಮನ್ನು ಉದ್ಧರಿಸಿರಿ ಅಂತ ಪ್ರಾರ್ಥನಾ ರೂಪವಾಗಿ ನೋಡಿ. ಒಂದು ನಮಸ್ಕಾರದಲ್ಲಿ ಪ್ರಾರ್ಥನೆ ಇರಬೇಕು, ಶರಣಾಗತಿ ಇರಬೇಕು, ಭಕ್ತಿ ಇರಬೇಕು. ಪ್ರಾರ್ಥನೆ ಅಂದಾಕ್ಷಣ ಇದರಲ್ಲಿ ನಾವೊಂದು ನಮಸ್ಕಾರದಲ್ಲಿ ಭಕ್ತಿ ಇರಬೇಕು, ಪ್ರಾರ್ಥನೆ ಇರಬೇಕು, ಶರಣಾಗತಿ, ಇಷ್ಟನ್ನೂ ಒಟ್ಟುಗೂಡಿಸಿ ನಾವು ಇಷ್ಟೂ ನಮಸ್ಕಾರಗಳನ್ನು ವೇದವ್ಯಾಸರಿಗೆ ಪ್ರಾರ್ಥನಾ ರೂಪವಾಗಿ, ಶರಣಾಗತಿ ರೂಪವಾಗಿ, ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸೋಣ. ಹೇಗೆ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈ ರೀತಃ. ಇದನ್ನ ಹಿಂದೆ ಎಲ್ಲ ಕೇಳಿದೀವಿ. ಇದು ಅಷ್ಟರಿಂದಲೂ ಉರಸ ಶಿರಸ, ಉರಸ ಅಂದ್ರೆ ಎದೆ, ಅಂದ್ರೆ ಹೃದಯದಿಂದ ಭಾವನೆಗಳು ಬರಬೇಕು. ಯಾರೋ ಹೇಳಿದರು ನಾವು ನಮಸ್ಕಾರ ಮಾಡೋದಲ್ಲ, ಏನೋ ಕಷ್ಟ ಬಂತು ನಾವು ನಮಸ್ಕಾರ ಮಾಡೋದಲ್ಲ, ನಮ್ಮವರಿಗೆ ಏನೋ ಬೇಕು ನಾವು ನಮಸ್ಕಾರ ಮಾಡೋದಲ್ಲ. ಇಡೀ ವರ್ಷ ಪೂರ್ತಿ ಹಾಗೆ ಮಾಡಿರ್ತೇವೆ. ಇವತ್ತಿನ ದಿನ ಸಾಧಕ ಜೀವಿಯಾಗಿ ಗುರುಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಮ್ಮ ಉದ್ಧಾರ ಮಾಡು, ನನ್ನ ಸಾಧನಾ ಪ್ರಪಂಚಕ್ಕೆ ನನ್ನನ್ನು ಕರೆದುಕೊಂಡು ಬಂದು ನನ್ನ ಮುನ್ನಡೆಸುವಂತಹ ಗುರುಗಳನ್ನು ನನಗೆ ದಯಪಾಲಿಸು ಅಂತ ಹೇಳಿ ನಾವಿವತ್ತು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಇಂತಹ ಒಂದು ವೇದವ್ಯಾಸರನ್ನ ನಾವು ನಮಸ್ಕಾರ ಮಾಡಿದ್ದೀವಿ. ಇವತ್ತು ವೇದವ್ಯಾಸರು ಎಲ್ಲಿದ್ದಾರೆ? ನಮಸ್ಕಾರ ಮಾಡಿದ್ದೀವಿ, ನಾವು ಸಗಟಾಗಿ ಹೇಳ್ತೀವಿ ವೇದವ್ಯಾಸರು ಇವತ್ತು ಎಲ್ಲಿದ್ದಾರೆ ಅಂದರೆ ಅಲ್ಲಿ ಬದರಿ ಕ್ಷೇತ್ರದಲ್ಲಿ, ದೊಡ್ಡ ಬದರಿಯಲ್ಲಿ ಇವತ್ತು ಬದರಿ ವೃಕ್ಷದ ಕೆಳಗೆ ಕೂತಿದ್ದಾರೆ ಅಂತ ಹೇಳಿಬಿಟ್ವಿ. ಆದರೆ ಇನ್ನು ಎಲ್ಲೆಲ್ಲಿ ವೇದವ್ಯಾಸರನ್ನ ಚಿಂತನೆ ಮಾಡಬಹುದು ಅಂತ ಹೇಳಿ ಶಾಸ್ತ್ರ ನಮಗೆ ಕೊಡುತ್ತೆ. ಋಷಿಗಳ ಅಂತರ್ಯಾಮಿಯಾಗಿ ನಾವು ವೇದವ್ಯಾಸರನ್ನ ಚಿಂತನೆ ಮಾಡಿ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗ ನಾವು ಸಪ್ತ ಋಷಿಗಳನ್ನ ಸ್ಮರಣೆ ಮಾಡೋಣ. ಸಪ್ತ ಋಷಿಗಳು ಹಾಗೂ ಅರುಂಧತಿ ದೇವಿ, ಈ ಅಷ್ಟನ್ನು ಅವರೆಲ್ಲರಲ್ಲಿಯೂ ವೇದವ್ಯಾಸರು ಸಾಕ್ಷಾತ್ತಾಗಿ ನಿಂತಿದ್ದಾರೆ. ಸಪ್ತ ಋಷಿಗಳನ್ನ ನಾವು ಚಿಂತನೆ ಯಥಾಯೋಗ್ಯವಾಗಿ ಮಾಡಿದ್ವಿ. ಇವತ್ತು ಶ್ಲೋಕ ಮುಖೇನ ನಾವು ಸಪ್ತ ಋಷಿಗಳ ಚಿಂತನೆಯನ್ನ ಮಾಡಿ ವೇದವ್ಯಾಸರಿಗೆ ನಾವು ನಮಸ್ಕಾರ ಮಾಡೋಣ. ಋಷಿಗಳ ಚಿಂತನೆ ಅಂದರೆ ಋಷಿಗಳ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣ ಅಂತರ್ಗತನಾಗಿ ಭಗವಂತ ವೇದವ್ಯಾಸ ರೂಪಿ ಭಗವಂತ
ಅಂತ ನಾವು ಯಾವ ರೀತಿ ಪ್ರತಿಷ್ಠೆ ಮಾಡುವಂತಹ ದೇವಸ್ಥಾನಗಳಿಗೆ ನೋಡಿ, ಆ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಏನೂ ಬೇಕಿಲ್ಲ. ಎಲ್ಲ ಅಂತಹ ಗೋತ್ರ ಪ್ರವರ್ತಕ ಋಷಿಗಳು, ಗೋತ್ರ ಪ್ರವರ್ತಕರು, ಆ ಗೋತ್ರದಲ್ಲಿ ಬಂದಂಥವರಿಗೆ ಇವತ್ತು ನಾವು ನಮಸ್ಕಾರ ಮಾಡಿದ್ರು. ಈಗ ನಾವು ಕಶ್ಯಪ ಋಷಿಗಳು ಮೊದಲಿಗೆ ತಗೋತೀವಿ. ಆ ಕಶ್ಯಪ ಋಷಿಗಳು ನಮಗೆ ಸಿಗಲ್ವಲ್ಲ ಅಂದ್ರೆ, ಕಶ್ಯಪ ಗೋತ್ರದವ್ರು ಯಾರಾದ್ರೂ ಸಿಗ್ತಾರಲ್ಲ? ಸಿಗಲ್ಲ ಅಂತ ಹೇಳ್ಬೇಡಿ, ಖಂಡಿತವಾಗಿ ಸಿಗ್ತಾರೆ. 48 ಋಷಿ ಏನು ಪ್ರತಿದಿನ ನಾವು ಯತಿಗಳನ್ನ ಗುರು ಪರಂಪರೆಯನ್ನ ಮಾಡ್ತಿದೀವಿ, ಅವರೆಲ್ಲರೂ ಒಂದಲ್ಲ ಒಂದು ಗೋತ್ರದಲ್ಲಿ ಬಂದವರಲ್ವಾ? ಅಂತಹ ಗೋತ್ರ, ಅವರು ಯಾವ ಗೋತ್ರದಲ್ಲಿ ಬಂದವರು ಅನ್ನೋದನ್ನ ಕಂಡು ಹಿಡ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲ ಅಂದ್ರೂ ಆ ಒಂದು ಆ ಗೋತ್ರ ಪ್ರವರ್ತಕ ಋಷಿಗಳ ಅಂತರ್ಯಾಮಿಯಾಗಿ ಆ ಗೋತ್ರ ಪ್ರವರ್ತಕರು ಯಾರಿದ್ರು, ಆ ಋಷಿಗಳು ಅವರ ಅನುಯಾಯಿಗಳಾರು ಇವತ್ತು ನಾವು ದೀರ್ಘದಂಡ ನಮಸ್ಕಾರ ಮಾಡಿ ವೇದವ್ಯಾಸರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ, ಮೊದಲಿಗೆ ನಾನು ಶ್ಲೋಕವನ್ನ ಓದ್ತೇನೆ, ಇದನ್ನ ಬಿಂದುವಿನಲ್ಲಿ ಕಳಿಸ್ತೇನೆ ಆಮೇಲೆ. ಆದರೆ ಶ್ಲೋಕವನ್ನ ಮನಪೂರ್ವಕವಾಗಿ ಕೇಳೋಣ. ಮೊದಲಿಗೆ ಶ್ರವಣ, ಆನಂತರ ಒಳಗೆ ಮನನ ಆಗೋದು. ಮೊದಲಿಗೆ ಶ್ರವಣ ಮಾಡಬೇಕು, ಆ ಒಂದೊಂದು ಪದಗಳಾದರೂ ನಮ್ಮ ಹೃದಯದಲ್ಲಿ ಬಂದು ಕುಳಿತುಕೊಳ್ಳಬೇಕು. ಕಶ್ಯಪ ಋಷಿಗಳು ಅಗಾಧವಾಗಿದ್ದಾರೆ, ಆದರೆ ಅವರನ್ನು ಒಂದು ಶ್ಲೋಕದಲ್ಲಿ, ಅನುಷ್ಠುಪ್ ಛಂದಸ್ಸಿನ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಟ್ಟಿರ್ತಾರೆ ಹಿಂದಿನವರು. ಅಂದರೆ ನಮಗೆ ಪ್ರತಿನಿತ್ಯ ಋಷಿಗಳನ್ನು ಸ್ಮರಣೆ ಮಾಡೋದಕ್ಕೆ ಇದು ವೇದವ್ಯಾಸ ಜಯಂತಿ ಎಂದು ಪ್ರಾರಂಭ ಮಾಡಿ ಪ್ರತಿನಿತ್ಯ ಸಪ್ತ ಋಷಿಗಳ ಸ್ತೋತ್ರವನ್ನು ನಾವು ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ನಾನು ಓದ್ತೇನೆ. ಕಶ್ಯಪಃ ಸರ್ವಲೋಕಾಢ್ಯಃ ಸರ್ವಭೂತಹಿತೇ ರತಃ ನರಾಣಾಂ ಪಾಪನಾಶಾಯ ಋಷಿರೂಪೇಣ ತಿಷ್ಠತಿ. ಅದಿತಿ ಸಹಿತ ಕಶ್ಯಪ ಋಷಿ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ, ಪಾಹಿ ಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ಇವತ್ತು ಈ ಇಡೀ 14 ಲೋಕಗಳಲ್ಲಿ ಕಶ್ಯಪ ಗೋತ್ರದವರು ಯಾರಿದ್ದಾರೋ ಅಂಥವರೆಲ್ಲರನ್ನ ಹೇಗೆ ಜಗನ್ನಾಥದಾಸರು ಹೇಳ್ತಾರೆ, ಆ ಒಂದು ಎಲ್ಲ ಹರಿಕಥಾಮೃತ ಸಾರದ ಕೊನೆಯಲ್ಲಿ ಹೇಳ್ತಾರೆ. ಇದರಲ್ಲಿ ಎಲ್ಲ ಇದನ್ನ ಋಷಿಗಳಿಗೆ, ಏಕಚಿತ್ತದಿ ಪಿತೃಗಳಿಗೆ, ಗಂಧರ್ವ ಕ್ಷಿತಿಪರಿಗೆ ಅಂತ ಎಲ್ಲಿ ಆ ಕಮಲ ನಾಭಾರಿಯತಿಗಳ ಅನೇಕ ಕಾನಮಿಸುವೆನು, ಇದನ್ನ ನಮಗೆ ಜಗನ್ನಾಥದಾಸರು ತೋರಿಸಿಕೊಟ್ಟ ಹಾದಿ ಅಂತ ತಿಳಿದು ಪಿತೃಗಳಿಗೆ, ಗಂಧರ್ವ ಕ್ಷಿತಿಪರಿಗೆ, ಪಾಕಶಾಸನ ಎಲ್ಲರಿಗೂ ಆ ಋಷಿಗಳಿಗೆ ಏಕಚಿತ್ತದಿ ಅಂತ ಹೇಳ್ತಾರೆ. ಹಾಗೆ ಎಲ್ಲೆಲ್ಲಿ ಇವತ್ತು ಕಶ್ಯಪ ಗೋತ್ರದವರು ಇದ್ದಾರೋ ಅವರೆಲ್ಲರಿಗೂ ನಾವು ನಮ್ಮ ಮನಪೂರ್ವಕವಾದಂತಹ ಕಶ್ಯಪ ಋಷಿಗಳ ಅಂತರ್ಗತವಾಗಿ, ಮುಖ್ಯ ಪ್ರಾಣ ಅಂತರ್ಗತವಾಗಿ ಆ ವೇದವ್ಯಾಸರಿಗೆ ನಾವು ನಮಸ್ಕಾರ ಮಾಡೋಣ. ಈಗ ಎರಡನೇದು, ಅತ್ರ ಏಚ ನಮಸ್ತುಭ್ಯಂ ಸರ್ವಭೂತಹಿತೇಶಿಣೆ ತಪೋರೂಪಾಯ ಸತ್ಯಾಯ ಬ್ರಹ್ಮಣೇ ಅಮಿತ ತೇಜಸೆ. ಅಲ್ಲಿ ಅನಸೂಯ ಸಹಿತ ಅತ್ರಿ ಋಷಿಗಳ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ, ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಎಲ್ಲೆಲ್ಲಿ 14 ಲೋಕಗಳಲ್ಲಿ ಎಲ್ಲೆಲ್ಲಿ ಅತ್ರಿ ಗೋತ್ರದವರು ಇದ್ದಾರೋ ಅವರೆಲ್ಲರಿಗೂ ಇವತ್ತು ಇಲ್ಲಿಂದಲೇ ನಾವು ನಮಸ್ಕಾರ ಮಾಡೋಣ. ಅವರ ಒಂದು ಅಲ್ಲಿರ್ತಕ್ಕಂಥ ವೇದವ್ಯಾಸರ ಅನುಗ್ರಹವನ್ನು ನಾವು ಪಡೆದುಕೊಳ್ಳೋಣ. ಈಗ ಮೂರನೇದಾಗಿ ಸಪ್ತ ಋಷಿಗಳಲ್ಲಿ ಭರದ್ವಾಜ ಋಷಿಗಳು ಬರ್ತಾರೆ. ಅದರಲ್ಲಿ ಭರದ್ವಾಜ ನಮಸ್ತುಭ್ಯಂ ಸದಾ ಧ್ಯಾನ ಪರಾಯಣ ಮಹಾಜಟಿಲ ಧರ್ಮಾತ್ಮನ್ ಪಾಪಂ ಸಂಹರ ಮೇ ಸದಾ. ಸುಶೀಲ ಸಹಿತ ಭರದ್ವಾಜ ಋಷಿ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ, ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. 14 ಲೋಕಗಳಲ್ಲಿ ಎಲ್ಲೆಲ್ಲಿ ಭರದ್ವಾಜ ಗೋತ್ರದವರು ಇದ್ದಾರೋ, ನಾವು ಒಬ್ರು ಇಬ್ರು ಇವರು ಅಂತಲ್ಲ, ಎಲ್ಲರಲ್ಲಿ ಇರ್ತಕ್ಕಂತಹ ವೇದವ್ಯಾಸರೇ ನಿಮಗೆ ನಮಸ್ಕಾರ. ಇದು ಬಹಳ ದೊಡ್ಡದಾದಂತಹ ಅನುಸಂಧಾನ ಆಯಿತು. ಆದರೆ ಇವತ್ತಿನ ದಿನ ಪ್ರಾರ್ಥನೆ ಮಾಡೋಣ ದೇವನನ್ನ, ಸ್ವಾಮಿ ಈ ಎಲ್ಲ ಗೋತ್ರದವರು ನಮಗೆ ಸಿಗಲಿ, ಇವತ್ತು ಇಂಥವರಿಗೆ ನಾವು ಒಂದು ನಮಸ್ಕಾರ ಮಾಡುವಂತಹ ಯೋಗವನ್ನ ನಮಗೆ ಕರುಣಿಸುವಂತ ಪ್ರಾರ್ಥನೆ ಮಾಡೋಣ. ಇನ್ನು 4ನೇದು ವಿಶ್ವಾಮಿತ್ರ ಋಷಿಗಳು, ಕುಮುದ್ವತಿ ಸಹಿತ ವಿಶ್ವಾಮಿತ್ರ ಋಷಿಗಳು. ವಿಶ್ವಾಮಿತ್ರ ನಮಸ್ತುಭ್ಯಂ ಜ್ವಲನ್ ಮುಖ ಮಹಾಬಲ ಪ್ರತ್ಯಕ್ಷೀಕೃತ ಗಾಯತ್ರ ತಪೋರೂಪೇಣ ಸಂಸ್ಥಿತಃ. ಇಲ್ಲಿ ಹಿರಣ್ಯಗರ್ಭ ಸಂಭೂತಂ ಜಟಾ ಮುಕುಟಧಾರಿಣಂ ಕುಮುದ್ವತೀಪತಿಂ ಶಾಂತಂ ವಿಶ್ವಾಮಿತ್ರಮಹಂ ಭಜೆ.
ಕುಮುದ್ವತಿ ಸಹಿತ ವಿಶ್ವಾಮಿತ್ರ ಋಷ್ಯಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಅಲ್ಲಿ ಇರ್ತಕ್ಕಂಥ ವಿಶ್ವಾಮಿತ್ರ ಋಷಿಗಳಲ್ಲಿ ಅವನು ಏನು ಜ್ವಲಿತವಾಗಿ ಇರ್ತಕ್ಕಂಥ ವೇದವ್ಯಾಸ ದೇವರು ನಮಗೆ ಅನುಗ್ರಹವನ್ನು ಮಾಡಲಿ. 14 ಲೋಕಗಳಲ್ಲಿರ್ತಕ್ಕಂಥ ವಿಶ್ವಾಮಿತ್ರ ಗೋತ್ರದವರಿಗೆ ನಾವಿವತ್ತು ನಮಸ್ಕಾರ ಮಾಡಿ ಅಲ್ಲಿ ಮುಖ್ಯಪ್ರಾಣ ಅಂತರ್ಗತನಾದಂತಹ ವೇದವ್ಯಾಸನಿಗೆ ನಮಸ್ಕಾರ ಮಾಡೋಣ. ನಮ್ಮ ಬಿಂಬನಿಂದ ಅಭಿನ್ನನಾದಂಥದ್ದು ವೇದವ್ಯಾಸ ರೂಪ ಅಂತ ತಿಳಿಬೇಕು. ಇನ್ನು 5ನೇದು ಗೌತಮ ಋಷಿಗಳು, ಅಹಲ್ಯಾ ಸಹಿತ ಗೌತಮ ಋಷಿಗಳು. ಗೌತಮ ಸರ್ವಲೋಕಾನಾಂ ಋಷೀಣಾಂಚ ಸದಾ ಪ್ರಿಯ ಶ್ರೌತಾನಾಂ ಕರ್ಮಣಾಂಚೈವ ಸಂಪ್ರದಾಯ ಪ್ರವರ್ತಕ. ಈಗ ಈ 14 ಲೋಕಗಳಲ್ಲಿ ಎಲ್ಲೆಲ್ಲಿ ಗೌತಮ ಗೋತ್ರದವರು, ಗೌತಮ ಗೋತ್ರೋತ್ಪನ್ನರು ಇದ್ದಾರೋ, ಗೌತಮ ಗೋತ್ರದವರು, ಗೌತಮ ಗೋತ್ರೋತ್ಪನ್ನರು, ಗೌತಮ ಗೋತ್ರಕ್ಕೆ ಸೇರಿದವರು ಎಲ್ಲರಿಗೂ ಇಂತಹ ಸಜ್ಜನರು ಎಲ್ಲರಿಗೂ ಅಹಲ್ಯಾ ಸಹಿತ ಗೌತಮ ಋಷ್ಯಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ನಮಗೆ ಜನ್ಮ ಕೊಟ್ಟಂತಹ ನಾವು ಯಾವ ಗೋತ್ರದಲ್ಲಿ ಹುಟ್ಟಿರ್ತೇವೆ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ 2 ಗೋತ್ರ, ಗಂಡು ಮಕ್ಕಳಿಗೂ ಕೆಲವೊಮ್ಮೆ ದತ್ತು ಹೋದರೆ ಆಗಲೂ 2 ಗೋತ್ರ ಪ್ರವರ್ತಕ ಋಷಿಗಳ ಅನುಗ್ರಹವಾಗಿರುತ್ತೆ. ಅದೆಲ್ಲವನ್ನ ಇವತ್ತು ಸ್ಮರಣೆ ಮಾಡಿ ನಮ್ಮ ಹಿರಿಯರಿಗೆ ನಾವು ನಮ್ಮ ಗೋತ್ರದಲ್ಲಿ ನಾವು ಬಂದಿದ್ದೇವೆ, ನಾವು ಯಾರಿಗೆ ನಮಸ್ಕಾರ ಮಾಡೋಣ ಅಂದರೆ ನಮ್ಮ ಮನೆಯ ಹಿರಿಯರಿಗೆ. ನಮಗೆ ಆ ಗೋತ್ರಕ್ಕೆ ಸೇರಿಸಿಕೊಂಡಿರ್ತಾರೆ ಗಂಡ, ಅತ್ತೆ, ಮಾವ, ನಮ್ಮ ಮನೆಯ ಗಂಡನ ಮನೆಯ ಸಂಬಂಧಿಕರು ಯಾರೇ ಸಿಗಲಿ ಇವತ್ತು ಅಂಥವರಿಗೆ ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ನಮಸ್ಕಾರ ಮಾಡೋಣ. ಇದನ್ನೆಲ್ಲ ಹೊರಗಡೆ ಹೇಳಬೇಕು ಅಂತಲ್ಲ, ನಮ್ಮ ಅನುಸಂಧಾನ ನಮಗೆ ಇರಬೇಕು ಅಂತ ಹೇಳ್ತಾ, ಇನ್ನು 6ನೇದು ಇಲ್ಲಿ ಜಮದಗ್ನಿ ಋಷಿಗಳು. ಶಾಂತಂ ಜಿತಾರಿ ಷಡ್ವರ್ಗಂ ಭೃಗುಪುತ್ರಂ ಮಹಾದ್ಯುತಿಂ ದಂಡಾಕ್ಷಸೂತ್ರ ಪಾಣಿಂಚ ಜಮದಗ್ನಿಂ ನಮಾಮ್ಯಹಂ. ಜಮದಗ್ನಿರ್ಮಹಾತೇಜಾಃ ತಪಸಾ ಕಲ್ಪಿತಂ ಧನಂ ಲೋಕೇಶು ಧರ್ಮ ಸಿದ್ಧ್ಯರ್ಥಂ ಸರ್ವ ಪಾಪಂ ನಿವರ್ತಯ. ಇಲ್ಲಿ ರೇಣುಕಾ ಸಹಿತ ಜಮದಗ್ನಿ ಋಷಿ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಜಮದಗ್ನಿ ಋಷಿಗಳಲ್ಲಿ ವೇದವ್ಯಾಸರು ಜ್ವಲಿತರಾಗಿ ನಿಂತಿದ್ದಾರೆ. ಅಂತಹ ಜಮದಗ್ನಿ ಗೋತ್ರದಲ್ಲಿ ಆ ಜಮದಗ್ನಿ ಗೋತ್ರ ಪ್ರವರ್ತಕರು ಏನು ಆ ಋಷಿಗಳು ಆ ಗೋತ್ರ ಪ್ರವರ್ತಕರಾಗಿದ್ರೆ ಆ ಗೋತ್ರಕ್ಕೆ ಗೋತ್ರೋತ್ಪನ್ನರು 14 ಲೋಕಗಳಲ್ಲಿ ಎಲ್ಲೆಲ್ಲಿ ಇದ್ದರೋ ಅವರಿಗೆ ನಾನು ಇಲ್ಲಿಂದಲೇ ನಾವು ಒಂದು ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಮುಖ್ಯಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ವೇದವ್ಯಾಸ ಜಯಂತಿಯಂದು ವೇದವ್ಯಾಸರನ್ನ ಪ್ರಾರ್ಥನೆ ಮಾಡೋಣ. ಇನ್ನು 7ನೇದು ಅಲ್ಲಿ ವಸಿಷ್ಠ ಋಷಿಗಳು. ವಸಿಷ್ಠರು ಅತ್ಯಂತವಾದಂತಹ ಬ್ರಹ್ಮರ್ಷಿಗಳಾಗಿದ್ದಾರೆ. ಅರುಂಧತಿ ಸಹಿತ ವಸಿಷ್ಠ ಋಷಿಗಳು. ತಪೋನಿಧಿಂ ದಯಾ ಸಿಂಧುಂ ಬ್ರಾಹ್ಮಣಂ ಬ್ರಹ್ಮ ಸಂಭವಂ ಸ್ರಗಂಧ ಪಾಣಿಂ ವರದಂ ವಸಿಷ್ಠಂ ಪ್ರಣಮಾಮ್ಯಹಂ. ನಮಸ್ತುಭ್ಯಂ ವಸಿಷ್ಠಾಯ ಜಟಿಲಾಯ ಮಹಾತ್ಮನೆ ಧರ್ಮರೂಪಾಯ ಸತ್ಯಾಯ ಲೋಕಾನಾಂ ಹಿತಕಾರಿಣೇ. ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನಿ ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲ ಪ್ರವರ್ತಿಕೆ. ಅರುಂಧತಿ ಸಹಿತ ವಸಿಷ್ಠ ಋಷಿ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ಇನ್ನೊಂದು ಅರುಂಧತಿಯಲ್ಲೂ ವಿಶೇಷವಾಗಿ ವೇದವ್ಯಾಸರ ಸನ್ನಿಧಾನ ಇದೆ. ಯಾಕೆಂದರೆ ನಾವು ಋಷಿ ಪಂಚಮಿಯಲ್ಲಿ ಆ ಅರುಂಧತಿಯ ಪೂಜೆ ವಿಶೇಷವಾಗಿ ಮಾಡಿಸ್ತಾರೆ. ಹಾಗಾಗಿ ಅಲ್ಲೂ ವೇದವ್ಯಾಸರು ಇದ್ದಾರೆ. ಹೀಗಾಗಿ 8 ಕಡೆಯಲ್ಲಿ ಇರ್ತಕ್ಕಂತಹ ಅದು ಚೇತನರಲ್ಲಿ ಒಳ್ಳೆಯ ಜ್ಞಾನಿಗಳಲ್ಲಿ ಋಷಿಗಳಲ್ಲಿ ಇರ್ತಕ್ಕಂತಹ ವೇದವ್ಯಾಸ ರೂಪವನ್ನು ಚಿಂತನೆ ಮಾಡಿ ಇವತ್ತು ಎಲ್ಲೆಲ್ಲಿ ವಸಿಷ್ಠ ಗೋತ್ರದವರು ನಮ್ಮ ಗುರುಗಳು ವಸಿಷ್ಠ ಗೋತ್ರದವರು, ಹಾಗೆ ನಮ್ಮ ಗುರುಗಳು ಎಲ್ಲೆಲ್ಲಿ ಇದ್ದಾರೋ, ನಮ್ಮ ಗುರುಗಳು ಅಂದರೆ ನಮಗೆ ಜ್ಞಾನ ಕೊಟ್ಟ ಗುರುಗಳು ಎಲ್ಲೆಲ್ಲಿ ಇದ್ದಾರೋ ನಮಗೆ ಗೊತ್ತಿಲ್ಲ. ಜನ್ಮಗಳಲ್ಲಿ ಸಂಗ್ರಹಿಸಿದಂಥದ್ದು ಜ್ಞಾನ. ಅಂತಹ ಗೋತ್ರ ಪ್ರವರ್ತಕರೆಲ್ಲರಿಗೂ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ಇದನ್ನು ನಾವು ಸಮರೈಸ್ ಅಂತ ಹೇಳ್ತೀವಿ. ಅಂದರೆ ನಾವು ಏನು ಇಷ್ಟು ಜನ ಋಷಿ ಮುನಿಗಳನ್ನು ನಾವು ಇದುವರೆಗೂ ನಾವು ಕೇಳಿದ್ವಿ,
ಹೇಳಿದ್ವಿ. ಅದೆಲ್ಲ ಅವರೆಲ್ಲರ ಅಂತರ್ಯಾಮಿಯಾದಂತಹ ವೇದವ್ಯಾಸರು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಇನ್ನು ನಾವೇನು 48 ಗುರುಗಳನ್ನು ನಾವೇನು ಕೇಳ್ತೀವಲ್ಲ, ಬೆಳಗ್ಗೆದ್ದು ನಾರದರಿಂದ ಪ್ರಾರಂಭ ಮಾಡಿಕೊಂಡು ಜಗನ್ನಾಥದಾಸರು, ಗೋಪಾಲದಾಸರು, ವಿಜಯದಾಸರು, ಪುರಂದರದಾಸರು, ಹೀಗೆ ಎಲ್ಲರಲ್ಲಿ ಇರ್ತಕ್ಕಂಥ ಅವರು ಒಂದು ಗೋತ್ರದಲ್ಲಿ ಹುಟ್ಟಿ ಬಂದಿರ್ತಾರೆ. ಜೊತೆಗೆ ಅವರಲ್ಲಿ ವೇದವ್ಯಾಸರು ಜ್ಞಾನಿಗಳು, ಅವರೆಲ್ಲ ಯಥಾರ್ಥ ಜ್ಞಾನವನ್ನು ಜಗತ್ತಿಗೆ ಬೋಧಿಸಿದಂಥವರು. ಅಂತಹ ಶ್ರೀಪಾದರಾಜರು, ವ್ಯಾಸರಾಜರು, ಪ್ರತಿಯೊಬ್ಬರು ಇವತ್ತಿಗೂ ಇರೋಂಥವ್ರು ಯಾರು? ನಾವು ಇಲ್ಲ ರೀ ಅವರೆಲ್ಲ ಋಷಿ ಮುನಿಗಳು ಇವತ್ತು ನಮ್ಮ ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ಬೋದು. ಆದರೆ ಇವತ್ತಿಗೂ ಸುಬ್ರಹ್ಮಣ್ಯದಲ್ಲಿ ವಿಷ್ಣು ತೀರ್ಥರು, ಶ್ರೀಮದಾನಂದ ತೀರ್ಥರ ಮಧ್ವಾನುಜರವರು, ಅವ್ರು ಇವತ್ತಿಗೂ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಅಂದರೆ ಅವರನ್ನೂ ಸ್ಮರಣೆ ಮಾಡಿಕೊಂಡು ಅವರ ಅಂತರ್ಯಾಮಿಯಾದಂತಹ ವೇದವ್ಯಾಸರಿಗೆ ಋಷಿ ರೂಪದಲ್ಲಿ, ಯತಿ ರೂಪದಲ್ಲಿ ಇರ್ತಕ್ಕಂಥ ಅವರಿಗೆ ನಾವು ನಮಸ್ಕಾರಗಳನ್ನು ಮಾಡ್ತಾ, ಇವತ್ತಿಗೆ ನಾವು 60 ಋಷಿಗಳ ಆ ಒಂದು ಏನನ್ನ ವೇದವ್ಯಾಸ ಜಯಂತಿಯ ಪ್ರಯುಕ್ತ ನಾವು ಯಾವ್ಯಾವ ಋಷಿಗಳನ್ನು ಪ್ರಾರ್ಥನೆ ಮಾಡಿ ಚಿಂತನೆ ಮಾಡಿದ್ವೋ ಆ ಎಲ್ಲ ಋಷಿಗಳನ್ನು, ನಾನು ಕೇವಲ 10 ಋಷಿಗಳನ್ನು ಹೇಳ್ತೇನೆ. ಅದು ನಂತರ ವೈಯಕ್ತಿಕವಾಗಿ ನಾವು 60 ಋಷಿಗಳನ್ನು ಈ ರೀತಿ ನಮಸ್ಕಾರ ಮಾಡೋಣ ಅಂತ ಹೇಳ್ತಾ, ಇದನ್ನು ಆಚಾರ್ಯರು ನಮಗೆಲ್ಲ ವಿಶೇಷವಾಗಿ ಇವತ್ತು ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ನಾವು ಮಾಡೋಣ ಅಂತ ಹೇಳ್ತಾ, ಅಗಸ್ತ್ಯ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಕಶ್ಯಪ ಋಷಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಗೌತಮ ಋಷಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಭಾರದ್ವಾಜ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಅತ್ರಿ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಚ್ಯವನ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಮುದ್ಗಲ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ವಿಶ್ವಾಮಿತ್ರ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ದೂರ್ವಾಸ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ. ಪರಾಶರ ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, 60 ಋಷಿಗಳ ಚಿಂತನೆ ನಮಗೆ 60 ಋಷಿಗಳಲ್ಲಿರ್ತಕ್ಕಂಥ ಒಂದು ವೇದವ್ಯಾಸರಿಗೆ ಇವತ್ತು ಒಂದು ದೊಡ್ಡ ನಮಸ್ಕಾರ. ಹೇಗೆ ಅವತ್ತಿನ ದಿನ ಮಾರ್ಕಾಂಡೇಯರು ನಮಸ್ಕಾರ ವ್ರತವನ್ನ ಮಾಡಿ ದೇವನಿಂದ ಸಾಧನಾಯುಷ್ಯವನ್ನು ಪಡೆದಿದ್ದಾರೆ, ನಮಗೆ ಸಾಧನೆಗೆ ಅನುಕೂಲವಾಗುವಂತಹ ಗುರುಗಳು, ಸಾಧನೆಗೆ ಅನುಕೂಲವಾಗುವಂತಹ ಮನಸ್ಥಿತಿ, ಪರಿಸ್ಥಿತಿ, ಆರೋಗ್ಯ ಎಲ್ಲವನ್ನ ಗುರುಗಳು ನಮಗೆ ಕೊಡಲಿ ಅಂತ ಹೇಳ್ತಾ, ಸಮಸ್ತ ಋಷಿಗಳ ಅಂತರ್ಗತ